ವರದಿಯಲ್ಲಿ ಏನಿದೆ ಅನ್ನುವಂಥದ್ದೇ ಪ್ರಶ್ನೆ. ಈಗ ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಜ್ಯಪಾಲರಿಗೆ ಸಿಎಂ ಕೊಟ್ಟಿರುವಂಥ ಪ್ರತ್ಯೇಕ ವಿವರಣೆಯ ವರದಿ. ಪ್ರಾಸಿಕ್ಯೂಷನ್ಗೆ ಸಿದ್ಧತೆ ಬೆನ್ನಲ್ಲೇ ಸಿಎಂ ಪ್ರತ್ಯೇಕ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರಂತೆ. ರಿಪಬ್ಲಿಕ್ ಕನ್ನಡಕ್ಕೆ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಅಧಿವೇಶನ ನಡೀತಾ ಇದೆ ಸದ್ಯಕ್ಕೆ ನೋಡೋಣ ಅಂತ ಹೇಳಿ. ಆದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಆಗೋದು ಲೆಕ್ಕಾಚಾರ ಬೇರೆ. ಅದಕ್ಕೂ ಮುಂಚಿತವಾಗಿ ಒಂದು ಪ್ರತ್ಯೇಕ ವರದಿಯನ್ನು ಕೊಟ್ಟಿದ್ದಾರೆ. ಗುರುವಾರ ನಡೆದಿದ್ದಂಥ ಪರಿಷತ್ ಸಭೆ ಬಳಿಕ ಸರ್ಕಾರದಿಂದ ವರದಿಯನ್ನು ತಯಾರು ಮಾಡಲಾಗಿದೆ. ಶನಿವಾರ ಸಿಎಂ ಅವರಿಂದ ಮತ್ತೊಂದು ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಸುಮಾರು 150ಕ್ಕೂ ಹೆಚ್ಚು ಪುಟಗಳಿರುವಂಥ ವರದಿ ಸಲ್ಲಿಕೆ ಆಗಿದೆಯಂತೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ನೀಡಿದ ಬಳಿಕ ಈ ಹೋರಾಟ, ಮುಂದಿನ ಹೋರಾಟ. ಓಕೆ, ಪೊನ್ನಣ್ಣ ಇವರು ಕಾನೂನು ಸಲಹೆಗಾರರು ಒಂದು ಮೊನ್ನೆ ಕ್ಯಾಬಿನೆಟ್ನಲ್ಲಿ ಏನು ನಿರ್ಧಾರ ಕೈಗೊಂಡ್ರು ಅದರ ವರದಿ, ಮತ್ತು ಅದಾದಂಥ ಗುರುವಾರ ಶುಕ್ರವಾರ ಶನಿವಾರ 2 ದಿವಸ ಕಳೆದ ನಂತರ ಪೊನ್ನಣ್ಣ ಅವರು 150 ಪುಟಗಳ ಇನ್ನಷ್ಟು ಮಾಹಿತಿ, ಅಂದರೆ ಅದೇನು ಇಲ್ಲ ಅದರಲ್ಲಿ, ಆ ಕಾನೂನಲ್ಲಿ ಏನು ತೊಡಕುಗಳಿದೆ, ಅದು ಸರಿ ಅಂದರೆ ಆ ವರದಿಯಲ್ಲಿ ಏನಿದೆ ಅಂತ ಕೊಟ್ಟಿದ್ದಾರೆ. ಬನ್ನಿ ಅದರ ಬಗ್ಗೆ ಅವ್ರನ್ನ ಮಾತಾಡಿಸಿದ್ದಾರೆ ನಮ್ಮ ರಿಪಬ್ಲಿಕ್ ಕನ್ನಡ ಪ್ರತಿನಿಧಿ. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಸಂಬಂಧಪಟ್ಟಂತೆ ಶೋಕಸ್ ನೋಟಿಸ್ಗೆ ಸರ್ಕಾರದಿಂದ ರಾಜ್ಯಪಾಲರಿಗೆ ಸಂಬಂಧಪಟ್ಟಂತೆ ಏನು ವರದಿ ಹೋಗಿರುವಂಥದ್ದು, ಜೊತೆಗೆ ತಿರಸ್ಕಾರ ಸಂಬಂಧಪಟ್ಟಂತೆ ಮಾಡಿರೋ ಬಗ್ಗೆ ವರದಿ ಹೋಗಿರೋ ಕ್ಯಾಬಿನೆಟ್ ಪರಿಷತ್ ತೆಗೆದು ನಿರ್ಣಯ. ಯಾವುದೇ ಕ್ಷಣದಲ್ಲಿ ಕೂಡ ರಾಜ್ಯಪಾಲರಿಗೆ ಸಂಬಂಧಪಟ್ಟಂತೆ ತೀರ್ಮಾನ ತೆಗೆದುಕೊಳ್ಬೋದು. ಈ ಬಗ್ಗೆ ಮಾತಾಡೋಕ್ಕೆ ಸಿಎಂ ಕಾನೂನು ಸಲಹೆಗಾರಂತ ಪನ್ನೋರ್ ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಯಾವುದೇ ಕ್ಷಣದಲ್ಲೂ ಕೂಡ ರಾಜ್ಯಪಾಲರು ನಿರ್ಧಾರ ತೆಗೆದುಕೊಳ್ಬೋದು. ಈಗಾಗಲೇ ಕೂಡ ವರದಿಯನ್ನು ತೆಗೆದುಕೊಂಡಿದ್ದಾರೆ ಅನ್ನೋಂಥದ್ದು ನಿಮಗೆ ಲೇಟೆಸ್ಟ್ ಮಾಹಿತಿ, ಅಥವಾ ನೀವೇನು ಮುಂದೆ ಏನು ಮಾಡಬೇಕಂತ ಯಾವ ರೀತಿ ಇದೆ ಸರ್? ಏನು ಮಾಹಿತಿ ಬಂದಿದೆ? ಅಲ್ಲ, ಈಗ ಸಂಪುಟ ಸಭೆಯ ನಿರ್ಧಾರ ಭಾಳ ಸುದೀರ್ಘವಾದಂಥ ಚರ್ಚೆ ಮತ್ತು ನಿರ್ಧಾರವನ್ನು ತಗೊಂಡಿದ್ದಾರೆ. ಅದರಲ್ಲಿ ಬಹುಶಃ 80 ಪುಟಗಳ ವಿವಿಧ ಅಂಶಗಳನ್ನು ಚರ್ಚೆ ಮಾಡಿ ಅದರ ಬಗ್ಗೆ ಮಾತಾಡಿ ಸಲಹೆಯನ್ನು ಕೂಡ ರಾಜ್ಯಪಾಲರಿಗೆ ನೀಡಿದ್ದಾರೆ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಸಂಪುಟ ಸಭೆಯ ನಿರ್ಣಯ ಮುಖ್ಯಮಂತ್ರಿಗಳ ಮುಂದೆ ಇಲಾಖೆಯವರು ಇಟ್ಟಾಗ ಅವರ ಮಾಹಿತಿಗಾಗಿ ಅದನ್ನು ಕೂಡ ಅವರು ಪರಿಶೀಲನೆ ಮಾಡಿ ಅವರು ಕೂಡ ತಮ್ಮದೇ ಆದಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಎರಡೂ ಭಾಳ ಸುದೀರ್ಘವಾಗಿ ಎಲ್ಲ ದಾಖಲಾತಿಗಳನ್ನು ಒಳಪಟ್ಟಂಥ ಒಂದು ಕಾಂಪ್ರಹೆನ್ಸಿವ್ ಡಾಕ್ಯುಮೆಂಟ್ ಥರ ನಾವು ನೀಡಿದ್ದೇವೆ. ಅದರಿಂದ ಅದನ್ನು ಯಾವುದೇ ಕ್ಷಣದಲ್ಲಿ ರಾಜ್ಯಪಾಲರು ನಿರ್ಣಯವನ್ನು ತಗೋಬೋದು ಅಂತ ಹೇಳೋದು ಸಾಧ್ಯ ಆಗೋದಿಲ್ಲ. ಯಾಕಂದರೆ ಅವರು ಅದನ್ನೆಲ್ಲ ಪರಿಶೀಲನೆ ಮಾಡ್ತಾರೆ ಅಂತ ಹೇಳುವಂಥ ವಿಶ್ವಾಸ ನಮಗಿದೆ. ಅದನ್ನೆಲ್ಲ ಪರಿಶೀಲನೆ ಮಾಡಿ ಇವರು ಇಬ್ರಾಹಿಂ ಅವರು ಕೊಟ್ಟಂಥ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಸತ್ಯಾಸತ್ಯತೆಯನ್ನು ಗುರುತಿಸಲಿಕ್ಕೆ ಸಮಯ ಬೇಕಾಗ್ತದೆ. ಬಹುಶಃ ಸ್ವಲ್ಪ ಸಮಯ ತಗೊಂಡು ನಿರ್ಣಯವನ್ನು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಅವರು ಕೊಟ್ಟಂಥ ಅರ್ಜಿನ ತಿರಸ್ಕಾರ ಮಾಡ್ತಾರೆ ಅಂತ ಹೇಳುವಂಥ ಎಲ್ಲ ಒಂದು ನಂಬಿಕೆ ವಿಶ್ವಾಸ ನಮಗಿದೆ. ಮೊನ್ನೆ ಮಂತ್ರಿ ಪರಿಷತ್ ತೆಗೆದುಕೊಂಡಂಥ ನಿರ್ಧಾರ, ಅದು ನಿರ್ಧಾರ ದಾಖಲೆಗಳ ಸಮೇತ ಕೊಟ್ಟಿರೋಂಥದ್ದು ಯಾವ ರೀತಿ ಸರ್? ಎಸ್ ಪೊನ್ನಣ್ಣ ಇವರು ಕಾನೂನು ಸಲಹೆಗಾರರು, ಫಸ್ಟ್ ಟೈಮ್ MLA ಕೂಡ ಆಗಿದ್ದಾರೆ. ನೀವು AK ಸುಬ್ಬಯ್ಯ ಅಂತ ಹೆಸರು ಕೇಳಿದ್ದೀರಾ? ಇನ್ನು AK ಸುಬ್ಬಯ್ಯ ಅಂತೇಳಿ ಭಾಳ ದೊಡ್ಡ ವಾಗ್ಬೀದ್ರು. ಅವರು ಈ ಜನಸಂಘದ ಮೊದಲ ಇಲ್ಲಿ ಭಾಳ ಸ್ಟ್ರಾಂಗ್ ಮ್ಯಾನ್ AK ಸುಬ್ಬಯ್ಯ. ನಂತರ ಅವರು BJP ವಿರುದ್ಧನೇ ಹೋರಾಟ ಮಾಡ್ತಾರೆ. AK ಸುಬ್ಬಯ್ಯ ತುಂಬ ಜನರಿಗೆ ಗೊತ್ತಿಲ್ಲ. ಎಸ್ ಪೊನ್ನಣ್ಣ AK ಸುಬ್ಬಯ್ಯ ಅವರ ಮಗ. AK ಸುಬ್ಬಯ್ಯ ಅವರ ಮಗ ವೆಂಕಟೇಶ್, ನಿಮ್ಗೆ ಗೊತ್ತಾ AK ಸುಬ್ಬಯ್ಯ? AK ಸುಬ್ಬಯ್ಯ. ವೆಂಕಟೇಶ್ ಅಂದರೆ ನಮ್ಮ PCRಲ್ಲಿದ್ದಾರೆ. ನಮಗೆ ಬ್ರೇಕ್ ತಗೊಳ್ಳಿ, ಈ ಸ್ಟೋರಿ ತಗೊಳ್ಳಿ ಅಂತ ಹೇಳೋದು ಅವರು ವೆಂಕಟೇಶ್. ಸೊ ಅವ್ರಿಗೆ ಗೊತ್ತಿದೆ ನೋಡಿ. AK ಸುಬ್ಬಯ್ಯ ಭಾಳ ಫೇಮಸ್ ವ್ಯಕ್ತಿ. ಅವರ ಮಗ AS ಪೊನ್ನಣ್ಣ ಅವರು ಕಾನೂನು ಸಲಹೆಗಾರರಾಗಿದ್ದಾರೆ. ವೀಕ್ಷಕರು, ಈಗ ಬಿಹಾರದಲ್ಲಿ ಪದೇ ಸೇತುವೆಗಳು ಬೀಳ್ತಾ ಇತ್ತು. ಬೀಳ್ತಾನೆ ಇದೆ, ವಾರಕ್ಕೊಂದು ಸೇತುವೆ ಬೀಳ್ತಾ ಇತ್ತು. ಆ ಕಳೆದ 2 ತಿಂಗಳಲ್ಲಿ 14 ಸೇತುವೆ ಬಿತ್ತು. ಆಮೇಲೆ ಅದರ ಬಗ್ಗೆ ಹಿನ್ನೆಲೆಗೆ ಹೋದಾಗ ಎಲ್ಲ ಗೌರ್ಮೆಂಟ್ಗಳ ಅವಧಿಯಲ್ಲಿ ಆದದ್ದೇ ಅದು. ಈ ಬಾರಿ ಜಾಸ್ತಿ ಬಿತ್ತು. ಆದರೆ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು, JDS ಗೌರ್ಮೆಂಟ್ ಇತ್ತು, JDU ಗೌರ್ಮೆಂಟ್ ಇತ್ತು, BJP ಇತ್ತು, ಎಲ್ಲ ಟೈಮಲ್ಲಿ. ಏನ್ರಿ ಬಿಹಾರದಲ್ಲಿ ಹಿಂಗೆ ಸೇತುವೆ ಬೀಳ್ತಾ ಇದೆ ಅಂತ ನಾವು ಹೇಳ್ತಾ ಇದ್ದರೆ, ನಮ್ಮ ಕರ್ನಾಟಕದಲ್ಲೂ ಬೀಳ್ತಾ ಇದೆ. ಬಿಹಾರ ಬಳಿಕ ಕರ್ನಾಟಕದಲ್ಲೂ ಸೇತುವೆ ಕುಸಿತ. ಕಾಳಿ ನದಿಗೆ ಕಟ್ಟಲಾಗಿದ್ದ ಸೇತುವೆ ಕುಸಿತಗೊಂಡಿದೆ. ಮಧ್ಯರಾತ್ರಿ ಏಕಾಏಕಿ ಕುಸಿದು ಬಿದ್ದ ಕಾಳಿ ನದಿ ಸೇತುವೆ, ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿದ್ದ ಹಳೆ ಸೇತುವೆ ಕುಸಿತ. ಕಾರವಾರದ ಕೋಡಿಭಾಗ ಸಮೀಪದ ಹಳೆ ಸೇತುವೆ ಘಟನೆಯಲ್ಲಿ ಸೇತುವೆ ಕೆಳಗೆ ಬಿದ್ದ ಟ್ರಕ್ಕು ಚಾಲಕನ ರಕ್ಷಣೆಯಾಗಿದೆ. ಚಾಲಕನನ್ನು ರಕ್ಷಿಸಿದ ಅಗ್ನಿಶಾಮಕ ದಳ, ಪೊಲೀಸ್ ಸಿಬ್ಬಂದಿ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಹಾಗೂ ಗೋವಾ ನಡುವಿನ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿರುವಂಥ ಸೇತುವೆ ನೋಡಿ. ರಾಷ್ಟ್ರೀಯ ಹೆದ್ದಾರಿ, ಲಾಟ್ಬೋಟ್ ಜಾಗ ಅಲ್ಲ.
ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿರೋ ಸೇತುವೆ ಬಿದ್ದೋಗಿದೆ. ಪಾಪ ಅಲ್ಲಿ ಯಾವುದೋ ಲಾರಿ ಚಾಲಕ, ಟ್ರಕ್ ಡ್ರೈವರ್ ಎಲ್ಲ ಬೀಳ್ತಾ ಇದ್ದಾರೆ. ಯಾಕೆ ಇದರ ಜನಪ್ರತಿನಿಧಿಗಳು ಬೀಳಬಾರ್ದು ಅಂತ ನನಗೊಂದು ಆಸೆ, ಕೆಟ್ಟ ಆಸೆ. ಏನೇ ಅಂದ್ಕೊಳ್ಳಿ ನೀವು. ಇಲ್ಲಿಂದ ಹೋಗುವಾಗ ಯಾರಿಗೂ ಗೊತ್ತಾಗ್ಲಿಲ್ವಾ? ಅಲ್ಲಿ ಕೆಲವರು ತುಂಬ ಜನ ಇದ್ರಲ್ಲ, ಹುಲಿ, ಪುಲಿ, ಕರಡಿ, ಸಿಂಹ, ಅವರಿಗೆಲ್ಲ ಗೊತ್ತಾಗ್ಲಿಲ್ವಾ ಇದು ಹಿಂಗೆಲ್ಲ ಆಗಿದೆ, ಏನಾದರೂ ಮಾಡಬೇಕು, ಯಾವತ್ತಾದ್ರೂ ಬಿದ್ದೋಗ್ಬೋದು ಅಂತೇಳಿ? ಕರ್ನಾಟಕ ಸೇತುವೆ ನೋಡಿ, ಇದು ನ್ಯಾಷನಲ್ ಹೆಡ್ಲೈನ್ ಆಗುತ್ತೆ. ಬಿಹಾರಕ್ಕೆ ನಾವೇನು ಕಡಿಮೆ ಇಲ್ಲ. ಎಷ್ಟು ದೊಡ್ಡ ಸೇತುವೆ ಸರ್ ಅದು. ಮತ್ತೆ ದಿವಿತ್, ಈಗ ಸಾಧಾರಣವಾಗಿ ನಮಗೊಂದು ಐಡಿಯಾ ಇರೋದಿಲ್ವಾ? ಇದು ಹಿಂಗಾಗತ್ತೆ, ಹಿಂಗಾಗೋ ಸಾಧ್ಯತೆ ಇದೆ. ಒಂದು ಸುದ್ದಿ ಬರಲಿಲ್ಲ ಇಲ್ಲಿ ತನಕ. ಆಮೇಲೆ ಕಾಳಿ ನದಿ, ಆಮೇಲೆ ಈಗ ಸೇತುವೆ ಬಿದ್ದಿದೆಯಲ್ಲ, ಒಂದು ವೇಳೆ ಮಧ್ಯರಾತ್ರಿ ಏನೋ ಬಿದ್ದೋಗ್ಬಿಡ್ತು, ಆಗಲೂ ಒಂದು ಟ್ರಕ್ ಇತ್ತು ನೋಡಿ. ಹೌದು ಅಲ್ವಾ? ಹಗಲೊತ್ತಲ್ಲಿ ಬಿದ್ದಿದ್ರೆ ಮಹಾ ದುರಂತ ರೀ ಇದು. ದೊಡ್ಡ ದುರಂತ ಆಗೋದು. ಬಹಳ ದೊಡ್ಡ ದುರಂತ. ನೋಡಿ ಹೆಂಗ್ ಬಿದ್ದಿದೆ ನೋಡ್ರಿ. ಮೈ ಗಾಡ್, ಹೆಂಗ್ ಬಿದ್ದಿದೆ ನೋಡ್ರಿ. ನೋಡಿ ಇದು 1986ರಲ್ಲಿ ನೋಡಿ, 86 40 ವರ್ಷ ಆಗಿಲ್ಲ. ಅದರೆಲ್ಲ ಶಿಥಿಲ ವ್ಯವಸ್ಥೆಗೆ ಬಂದ್ಬಿಟ್ಟಿರುತ್ತೆ ಸರ್. 86. ನಾವು ಆಮೇಲೆ ಬ್ರಿಟಿಷರ ಬಗ್ಗೆ ಮಾತಾಡ್ತೀವಿ. ಬ್ರಿಟಿಷರು ಯಾವತ್ತೋ ಕಟ್ಟಿ ಸುಮ್ಮನೆ ಹಿಂಗೆ ಬಿಸಾಕಿದ್ದು ಕೂಡ ಸ್ಟ್ರಾಂಗ್ ಆಗಿರುತ್ತೆ. ಹೌದು. ಘಟನೆಯಲ್ಲಿ ಸೇತುವೆ ಕೆಳಗೆ ಬಿದ್ದ ಟ್ರಕ್ ಚಾಲಕನ ರಕ್ಷಣೆ ಮಾಡಿದ ಅಗ್ನಿಶಾಮಕ ಹಾಗೂ ಪೊಲೀಸ್ ಸಿಬ್ಬಂದಿಗಳು. ಕೇರಳದ ಮೂಲದ ರಾಧಾಕೃಷ್ಣ ಎಂಬಾತನ ರಕ್ಷಣೆ. ಅಬ್ಬಬ್ಬು, ಇಲ್ಲೂ ಕೇರಳ. ಆಮೇಲೆ ಮೊನ್ನೆ ಅರ್ಜುನು. ರಾಧಾಕೃಷ್ಣ ಎಂಬಾತನ ರಕ್ಷಣೆ. ಹೊಸ ಸೇತುವೆಯಲ್ಲಿ 2 ಮಾರ್ಗದ ಸಂಚಾರಕ್ಕೆ ಸ್ಥಳದಲ್ಲಿ ಮೊಕ್ಕಾಂ ಹೂಡಿರೋ ಪೊಲೀಸರು. ಬೇರೆ ರೋಡ್ ಮಾಡಿದ್ದಾರಂತೆ ನೋಡಿ. ಅಯ್ಯೋ ಮೈ ಗುಡ್ನೆಸ್. 86ರಲ್ಲಿ MP ಗಳು ಬೀಳಬೇಕು ಧಡಾಕ್ ಅಂತೇಳಿ. MP ಗಳು MLAಗಳು ಬಿದ್ದರೆ ಸತ್ಯ ಹೇಳ್ತೀನಿ, ಒಬ್ಬನು ಬರಲ್ಲ ಕೈ ಕೊಡೋಕ್ಕೆ. ಆಯ್ತು ಹೋಗ್ಬಿಡ ಹಂಗೇನೆ ಅಂತ ಹೇಳ್ಬಿಡ್ತಾರೆ. ಅಷ್ಟು ಕೋಪ ಇದೆ ಜನರ ಮೇಲೆ. ಆಮೇಲೆ ಹಂಗೆ ಹೇಳಿದ ತಕ್ಷಣ BJP, ಕಾಂಗ್ರೆಸ್ಸು, JDS ರಾಜಕೀಯ ತಿರುವು. ಯಾರಿಗೂ ಕೂಡ ಸಮಾಜದ ಮೇಲೆ, ದೇಶದ ಮೇಲೆ ಖಂಡಿತವಾಗ್ಲೂ ಪ್ರೀತಿ ಇಲ್ಲ ರೀ. ಇವರ ಸಿದ್ಧಾಂತವಾದಗಳಿದೆಯಲ್ಲ, ತಮ್ಮ ಸಿದ್ಧಾಂತ ಮಾತ್ರ. ಅವರು ದೇಶದ ವಿರುದ್ಧ ಯಾವುದೇ ಹೇಳಿಕೆ ಬರಲಿ ಬೇಕಿದ್ರೆ, ತಮ್ಮ ಸಿದ್ಧಾಂತದ ವಿರುದ್ಧ ಬರೋದಿದ್ರೆ ಅದ್ರ ಏನು ಬೇಕಿದ್ರು ಮಾಡ್ತಾರೆ. ನಾನು ನೋಡಿದ್ದೀನಲ್ಲ. ಹಾಗಾಗಿ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ನೀವು BJP ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು, JDS ಕಾರ್ಯಕರ್ತರು, ಕಮ್ಯುನಿಸ್ಟ್ ಕಾರ್ಯಕರ್ತರು ಆಗಬೇಡಿ. ಮೊದಲು ದೇಶದ ಕಾರ್ಯಕರ್ತರಾಗಿ ಅಂತೇಳಿ ಬನ್ನಿ. ಶೇಷಗಿರಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಶೇಷಗಿರಿ, 86 ಅಂದರೆ 38 ವರ್ಷ ಆಯಿತು. ಕಮ್ಸೆ ಕಮ್ 38 ವರ್ಷ ಆಯಿತು. ಇದರ ಬಗ್ಗೆ ಯಾವುದೇ ಒಂದು ಐಡಿಯಾ ಇರಲಿಲ್ವಾ? ಶಿಥಿಲಗೊಂಡಿದೆ, ರಿಪೇರಿ ಮಾಡಬೇಕು, ಮತ್ತೊಂದು ಮಗದೊಂದು ಅಂತೇಳಿ ಅಚಾನಕ್ಕಾಗಿ ಬಿದ್ದು ಬಿಡ್ತಾ. ಎಷ್ಟು ವಾಹನಗಳು ಸಂಚಾರ ಮಾಡುತ್ತೆ ಇಲ್ಲಿ? ಹಗಲೊತ್ತಲ್ಲಾಗಿದ್ರೆ ಏನಾಗ್ತಾ ಇತ್ತು? ಪ್ಲೀಸ್ ಎಕ್ಸ್ಪ್ಲೈನ್. ಹೌದು ಜಯಪ್ರಕಾಶ್, ಉತ್ತರ ಕನ್ನಡ ಜಿಲ್ಲೆಯ ಕರ್ನಾಟಕ ಮತ್ತು ಗೋವಾವನ್ನು ಸಂಪರ್ಕಿಸುವ ಕಾರವಾರದಲ್ಲಿರುವ ಕಾಳಿ ಸೇತುವೆ ಕುಸಿತ ಆಗಿದೆ. ಈ ಸೇತುವೆ ಕುಸಿತದಿಂದಾಗಿ ಸಂಪರ್ಕ ಕೂಡ ಅಸ್ತವ್ಯಸ್ತ ಆಗಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಪ್ರತಿ ಬಾರಿಯೂ ಕೂಡ ಗೋವಾದಿಂದ ಮತ್ತು ಕಾರವಾರದಿಂದ ಸಾವಿರಾರು ಸಂಖ್ಯೆಯಲ್ಲಿ ನಾಗರಿಕರು ಕೂಡ ಈ ಮಾರ್ಗದಲ್ಲಿಯೇ ಸಂಚರಿಸ್ತಾ ಇದ್ರು. ಆದರೆ ಕಳೆದ ರಾತ್ರಿ ಈ ಒಂದು ಸೇತುವೆ ಕುಸಿದಿರುವುದರಿಂದ ಅಪಾಯ, ಅಂದರೆ ಭಾರಿ ಪ್ರಮಾಣದ ಒಂದು ಅಪಾಯ ತಪ್ಪಿದೆ ಅಂತ ಹೇಳ್ಬೋದು. ಈ ಘಟನೆಗೆ ಸಂಬಂಧಪಟ್ಟಂತೆ ಕೇರಳ ಮೂಲದ ಒಂದು ಲಾರಿ ಕುಸಿತದ ಸಂದರ್ಭದಲ್ಲಿ